சிந்தும் தேத்துழியில் அடையில்லாத சுவைதான் உன் பாசத்தில் கண்டேன் என் வாழ்க்கை ஒரு விடைதான் உண்மைகள் எங்கே ಹಾಯ್ ಗೈಸ್ ನಮಸ್ಕಾರ, ವೆಲ್ಕಮ್ ಟು ಅನದರ್ ಬ್ಲಾಗ್ ವಿಡಿಯೋ. ನಾವು ಹಾಸ್ಟೆಲ್ ಬಾಯ್ಸ್ ಎಲ್ಲ ಇವತ್ತು ಹೋಗ್ತಾ ಇದೀವಿ ಮಿಂಚೇರಿ. ನಿಮ್ಮ ಮಾವ ಏನು ಹೇಳಿದ್ರೆ ಕೇಳಿರಲ್ಲ, ನೀನನ್ನು ಕೇಳಬೇಕಲ್ಲ ನಿಮ್ಮ ಮಾವನು ವೇಸ್ಟ್ ಮಾಡ್ಕೊಂಡು ಜೀವ ತಿಂತಾರೆ. ಇವಾಗ ಎಲ್ಲರೂ ನಾವು ಗುಡ್ಡನ ಏರ್ತಾ ಇದ್ದೀವಿ. ಲೆಟ್ಸ್ ತುಳಸಿ ನಾವು ಮಾಡೋಕೆ ಹೆಂಗಿದ್ದೆ ಆಡೇ ಸಾಂಗ್ ಶಂಕಿನ ಡಿಜೆ ಕೊಟ್ಟು ಡಿಜೆ ಟಿಚ್ಚೆಕ್ 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 ಇಳಿದಾದ್ರೆ ಅಲ್ಲಿಂದ ಜಾರಿ ಬಿಡ ಮೂರು ಕೆಲಸ ನೋಡ್ತಾ ಇರ್ಬೋದು ವ್ಯೂಸು. ವ್ಯೂ ನೋಡಿ. ಮನೆಯಲ್ಲಿ ವಿಡಿಯೋ ನೋಡೋರಿಗೆ ಎಲ್ಲರಿಗೆ ನನ್ನ ಕಡೆಯಿಂದ ಹಾಯ್ ಬಾಯ್ ಹೇಳವ. ಏನಂತಲ್ಲ ನೀವು ನೋಡಿ ಮೇಲೆ ಹಾಸ್ಟೆಲಿಗೆ ಬರ್ತಂತ ಗುಡ್ಡಕ್ಕೆ ಬಂದಿ ಅಲ್ಲಿ. ಗಾಯ್ಸ್ ಇವರೆಲ್ಲ ಚಪ್ಪಲಿ ಹಾಕ್ಕೊಂಡಿದ್ದಾರೆ. ಗಾಯ್ಸ್ ಚಪ್ಪಲಿ ಹಾಕ್ಕೊಂಡು ಹೋಗ್ತಾವ್ರೆ ಅಣ್ಣ. ಹೌದೌದಣ್ಣ. ಓಹೋ, ಇಲ್ಲ ಅಂತಾಪ್ರ. ನಿಮ್ಮ ಮಾಮನವ್ರ ಊರಪ್ಪ ಹೇಳ. ನಿಮ್ಮ ಮಾಮನವ್ರ ಹೆಸರು ಒಂದು 4 ಜನದ ಹೇಳೇ ಬಿಡು. ಆ ಕಡೆ ಒಂದು ಅಡ್ಪದ ನಮ್ದ್ರಲ್ಲಿ ದಪ್ಪ ಇರೋ ಅಣ್ಮೇನೆ ಫಸ್ಟ್ ಅವನೇ, ನಮ್ದ್ರಲ್ಲಿ ತೆಳಗಿರೋ ನಾನೇ ಹಿಂದಕ್ಕದೀನಿ. ಈ ತಣ್ಣ ಇಲ್ಲೇ ಕೂಡನಂತಾನೆ ಹೇಳಿ. ನಂದಿ ಸಿಂಗಲ್ ಅಲ್ಲಿ ನೋಡ. ನಮ್ಗಿಂತ ಹೆವಿ ಬಂಡೆ, ಆ ಬಂಡೆ ಮುಂದೆ ಐತೆ, ನಾವಿಲ್ಲ. ಅದು ಮಾವುಗಳಿಗೆ ಮರ್ಯಾದಿಲ್ಲ. 1000 ಸಲ ಪಡ್ಕೊಂಡೆ ಈ ಟ್ರೆಕ್ಕಿಂಗು ಗೀಕಿಂಗು ಏನು ಬೇಡ ಅಂತ. ಕೇಳಲಿಲ್ಲ ನನ್ನ ಮಾತಾ. ಕರ್ಕೊಂಬಂದೇವೆ ಕಾಡಿಗೆ ನಮ್ಮ ಪ್ರಾಣ ಹಿಂಡಕ್ಕೆ. ಇದ್ರ ಬದಲು ಯಾವುದಾದ್ರೂ ಊಟಿಗೋ ಬೀಚ್ಗೋ ಹೋಗಿದ್ದಿದ್ರೆ ಆಯ್ತಿತ್ತು. ಸಾಕು ಅಲ್ಲಿ ಲಾಸ್ಟ್ ನಡಿ. ಅಲ್ಲಿ ಪುರ್ಕೆರೆ ನೋಡೋದೇನದ ಅಲ್ಲಿ ಮಾಡತ್ತ ನೋಡೋದೇ ಅಲ್ಲಿ ಇದು ಮೈನಿಂಗ್. ವಿಡಿಯೋ ನೋಡೋರಿಗೆ ಅನಿಸ್ತಾ ಇರ್ಬೋದು, ಈ ಗುಡ್ಡದಲ್ಲಿ ಏನಪ್ಪ ಅಂತದಿದೆ, ಊಟ್ರೆ ಇಷ್ಟು ಮ್ಯಾಕ್ ಏರಿದಾರಲ್ಲ ಕತ್ತೆ ಇರ್ದಂಗೆ ಅಂತ ಅಂದ್ಕೊಂಡಿರಿದ್ರೆ, ನಾನು ನಿಮಗೆ ಹೇಳ್ತಾ ಇರೋದು ಒಂದೇ ಮಾತು. ಈ ಮೂಮೆಂಟು, ಈ ಟೈಮು, ಈ ಗಳಿಗೆ ಮತ್ತೆ ಬರಲ್ಲ. ಈ ಜನದ ಹತ್ರ ಮತ್ತೆ ನಾವು ಇರಲ್ಲ. ಇದು ಎಷ್ಟೇ ವರ್ಷ ಆಗಲಿ, ಎಷ್ಟೇ ದಿನ ಆಗಲಿ, ಈ ಮೆಮೊರೇಬಲ್ ಮೂಮೆಂಟ್ ಇದೆ ಅಲ್ವಾ, ಇದು ಮಾತ್ರ ಸೈಕ್. ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ತಾಪಡಿ ಬೇಯಿಸ್ತೇನೆ ಬಿಡು. ಸುಮ್ಮನೆ ಪೇಪರ್ ಮರ್ತೊಂಬಿಟ್ಟಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನೋ ಫೀಲ್ ಮಾಡ್ಕೊಂಬಂದ್ವಿ, ಹಿಂಗಾಗ್ಬಿಟ್ಟಿವಿ. ಈ ಫೋನ್ ತೆಗ್ದಂಗೆಲ್ಲ ಗಾಳಿ ಬರ್ತೈತಿ. ಬರಲಿ ಖಾರ ಮಂಡಲ್ ತಿಂತಿದ್ದೀವಿ.
ಕುರಿಕಾಯಿರೋದು ಹೆಂಗೆ ಕಾಯ್ತಾರೋ ಗುಡ್ಡದಾಗ. ನಾನು ಗುಡ್ಡದಾಗ ಕುರಿಕಾಯ್ಬೇಕಂತ ಅನ್ಕೊಂಡಿದ್ದೆ. ಅದು ಕಾಯಕಲ್ಲ, ಗೊತ್ತಾಯ್ತು ಕಾಯೋದು. ಬೇರೆ ಎದಕ್ಕೆ ಇದನ್ನೈತಂಡೆ ನೀವು. ನಾವು ಏರ್ರತ್ ಹೆಂಗೈತಂದ್ರ ನೀವು ನೋಡಿ ದಂಗೆದ್ದೋಗ್ಬಿಡ್ತೀರ. ಯಾವ್ದೋ ಬೇಲೆ ಕೆತ್ತಕ್ಕೆಂಬಂದು ಈ ಪರಿ ಏರ್ಸವ್ರೆ ಇಲ್ಲ ಅವ್ರೆ ನೋಡಿ. ಅಲ್ಲ ಫೋಟೋ ಗ್ರೂಪಿಗೆ ತಪ್ಪಳೆ ಮಾಡೋದು. ಈ ಸೀನ ನೋಡಿ ಸ್ವಲ್ಪ ಫಿಯರ್ ಆಗಿದ್ದಾರೆ, ತೋರಿಸ್ತೀವಿ. ನಂದೀಶ್ ಅವರು ಇದೇ ಸೀನ್ನ ನೋಡಿ ಪತ್ರಗುಟ್ಟೋಗ್ಬಿಟ್ಟವ್ರೆ. ನೋಡಿ ಹೆಂಗೆ ಮಾಡ್ತವ್ರೆ, ಹೆಂಗಪ್ಪ ಇಳಿಯೋದು ಅಂತ ಆಲೋಚನೆ ಮಾಡ್ತವ್ರೆ. ನೋಡಿ ಇಳಿತೇನೆ ಇಳಿದಾಕಲ್ಲ, ಎಗ್ಗಿರೋಣಂತ್ಯಾ? ಬೇಡ, ಬಿ ಸ್ಟ್ರಾಂಗ್ ಬ್ರೋ. ಹಾಂ ಇಳಿಯೋದು ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ, ಏನೋ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ದೀಪಾವಳಿಗೆ ಮನೆಗೆ ಬರ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ ಎಡಕಲ್ಲ ಗುಡ್ಡದ ಮೇಲೆ. ಬರ್ಲಾ ಮಾಮ? ಇದು ಮಾತ್ರ ಲೈಫಲ್ಲಿ ಮೆಮೊರೇಬಲ್ ಮೂಮೆಂಟ್ ಅಂದ್ರೆ ಆಗಲ್ಲ. ಯಾಕಪ್ಪ ಅಂದರೆ ನಾವು ಫಸ್ಟ್ ಇಯರ್ದಾಗ ಏನೋ ಥಿಂಕ್ ಮಾಡ್ಕೊಂಡಿದ್ವಿ, ಆದರೆ ಇಳಿಯುವಂಥ ಫೀಲ್ ಬರ್ತಾ ಇದಲ್ವಾ, ಅದು ಮಾತ್ರ ಕ್ರೇಜಿ ತೋರಿಸ್ತಿದೆ ನೋಡಿ. ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹುಡುಗರು ಮುಂದೆ 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 ಓಡ್ತಾ ಇವ್ರೆ, ಮುಂದೆ 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 ಓಡ್ತವ್ರೆ. ಗಾಯ್ಸ್, ಇವತ್ತು ಅಂತೇಂತು ಸಾಧನೆ ಮಾಡಿಬಿಟ್ವಿ. ಚಪ್ಪಲೆ ಹಾಕೊಂಡ್ಲಾರ್ದಂಗೆ ಏರ್ಬಿಟ್ಟಿವಿ. ನಾನು ವಿತೌಟ್ ಚಪ್ಪಲಿ ಏರಿದ್ದೀನಿ. ನಾನು ವಿಚ್ ಯಾವ ಗುಡ್ಡ ಗೊತ್ತಿರೋದು ಅಲ್ವಾ? ಅದೇ ಗುಡ್ಡ ಅಲ್ಲಿ ಐತಲ್ಲ, ಅಲ್ಲಿಂದ ಎಲ್ಲಿ ಹೇಳು, ಎಲ್ಲಿ ಬಂದು ಏನಾಡ್ತೀಯ? ನನಗೆ ಮೋಸ ಮಾಡ್ತಾನೆ మగ. ఫ్రెండ్షిప్ ని మించిన బాండింగ్ ఉందా మావా లోకంలో? ఫ్రెండ్షిప్ ని పోలిన సౌండింగ్ వినగలవా నీ గుండెల్లో? ఫ్రెండ్ అంటే ప్రాబ్లం కాదు సొల్యూషన్ తానంటాడు. ఫ్రెండ్ అంటూ తోడొకరుంటే ఎండే కాదు నీ ట్రెండ్. నువ్వు లైన్ వేసే వేళ ఫుల్